ನಾನು ಹೇಳಿದ್ದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಕ್ಸ್ಕ್ಯೂಸ್ ಮೀ, ನನಗೊಂದು ಕಾಲ್ ಬರ್ತಿದೆ. ಸುಶಾಂತ್, ಮಂತ್ರ ಹೇಳೋದು ಸರಿಯಾಗೇ ಇದೆ. ನಮ್ಮ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳೇನು ಇಲ್ವಲ್ಲಪ್ಪ. ಹ್ಯಾಕ್ ಪ್ರೂವ್ ಮಾಡೋದು ಇದನ್ನ? ಸುಕ್ಕುಗೆ ಕೋಪ ಬಂದಿದೆ, ನೋವಾಗಿದೆ, ನೋವಲ್ಲಿ ಮಾತಾಡ್ತಿದ್ದಾಳಷ್ಟೇ. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸುಶಾಂತ್? ಹೌದಣ್ಣ, ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ. ಸುಕೃತ, ನೀನು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಒಂದ್ಸಲಿ ಯೋಚನೆ ಮಾಡು. ಆತರದಲ್ಲಿ ನಿರ್ಧಾರ ತಗೋಬೇಡ. ಬಾ. ಕೇಳಿಸ್ತದೆ ಹೇಳು. ಚಿನ್ನು, ಏನೋ ಹಾಕಾಯ್ತಾ? ನಿಮ್ಗೆ ಯಾರು ಹೇಳಿದ್ರು? ತಗೋ. ಒಂದ್ ನಿಮಿಷ. ಶಾಂತಿ, ಥ್ಯಾಂಕ್ಸ್. ಚಿನ್ನು, ಅಲ್ಲಿ ಸುಶಾಂತ್ ಅವ್ರ ಮನೆ ಇದೆಯಲ್ಲ, ಅಲ್ಲಿ ಸುಕೃತನ್ ಗಂಡ ವಿಕಾಸ್ ಇದಾರಲ್ಲ, ಆ ವಿಕಾಸು ಎಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದ ಗೊತ್ತಾ? ಹೌದಾ? ಇದಕ್ಕಿದ್ದಂಗೆ ಏನಾಯ್ತು ಅವನಿಗೆ? ಅದು ಇವಳು ಏನ್ ಮಾಡಕ್ ಬಂದವಳು ಅಂತಾನೆ ಗೊತ್ತಾಗ್ತಿಲ್ಲ. ಇವಳ ಬಗ್ಗೆ ಯಾರು ಕೇಳಿದ್ರು ನಂಬ್ತಾನೆ ಇಲ್ಲ. ನನ್ನನ್ನು ಹೊಡೆದೋಡ್ಸೋದಿ ಅಲ್ವಾ ನೀವು? ನಾನು ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಇಷ್ಟೆಲ್ಲ ನಡೆದಿದ್ಯಾ ಶಾಂತಿ ಅಲ್ಲಿ? ಅಲ್ಲ, ಕತೆ ಹೇಳಿದ್ ನೀನು, ಯಾಕೆ ಹಂಗ್ ನೋಡ್ತಾ ಇದೀಯಾ? ಮತ್ತಿನ್ನೇನ್ ಮಾಡೋದು? ಏನಿದು ಶಾಂತಿ ಶಾಂತಿ ಅಂತ? ಹೆಲೋ, ಎಲ್ಲಾರ್ ಪಾಲ್ಗೂ ನಾನು ಅರ್ಚನಾ, ಅದನ್ ಮರಿಬೇಡ. ಮತ್ತೆ ನೀನ್ ನನ್ನ ಚಿನ್ನು ಅಂತ ಕರಿಬೋದಾ? ಹಾಗನ್ನ ಮತ್ತೆ ಸಾರಿ. ನಾನು ಸಾರಿ.